ತರೀಕೆರೆಯಲ್ಲಿ ಸಂಭ್ರಮದಿಂದ ಆಚರಣೆಯನ್ನ ಈದ್ ಮಿಲಾದ್ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಒಂದು ಸೌಹಾರ್ದತೆಯಿಂದ ಶಾಂತಿಯುತೆಯಿಂದ ಇವತ್ತು ಈ ಒಂದು ಪವಿತ್ರವಾದ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಶ್ರೀರಣ್ಣನವರೇ, ವರ್ಮಾ ಪ್ರಕಾಶಣ್ಣನವರೇ, ಈ ಒಂದು ಮೆರವಣಿಗೆಯ ಗೌರವಾಧ್ಯಕ್ಷರಾದ ಅಸ್ಲಮಣ್ಣನವರೇ, ನಮ್ಮ ಸಹೋದರರಾದ ಇಷ್ಟಾದ್ರವರೇ, ಗೋಪಣ್ಣನವರೇ, ನಮ್ಮ ಮಾರ್ಗದರ್ಶಿಗಳಾದ ನಮ್ಮ ಬಾರಕಣ್ಣನವರೇ, ಕೃಷ್ಣಮೂರ್ತಣ್ಣನವರೇ, ಹಾಗೂ ಇಲ್ಲಿ ಆಗಮಿಸಿರೋದೆಲ್ಲ ನನ್ನ ಸೋದರ ಸಮಾಜದ ಎಲ್ಲ ಹಿರಿಯರೇ, ಎಲ್ಲ ನನ್ನ ಸಹೋದರರೇ, ಎಲ್ಲ ಪುಟಾಣಿ ಮಕ್ಕಳೇ, ಇವತ್ತು ಪವಿತ್ರವಾದ ಹಬ್ಬವನ್ನ ನಾವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ನಾವು ಪ್ರಾರ್ಥನೆ ಮಾಡಿ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿ ದಾನ ಧರ್ಮವನ್ನ ಮಾಡಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಏನು ಚಿಂತನೆಗಳನ್ನ, ಆದರ್ಶಗಳನ್ನ, ಸಂದೇಶವನ್ನ ನಾವು ಪರಿಪಾಲನೆ ಮಾಡುವ ಮೂಲಕ ಇವತ್ತು ಶಾಂತಿಯುತವಾಗಿ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಿಜವೂ ಕೂಡ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಸೋದರ ಸಮಾಜ ಮುಸ್ಲಿಂ ಸಮಾಜದ ಎಲ್ಲ ಮಸೀದಿಗಳಿಗೂ ಕೂಡ ಇವತ್ತು ದಾನ ಧರ್ಮವನ್ನು ಮಾಡಿ ಪ್ರತಿಯೊಂದು ಹಬ್ಬ ಮಾಡೋರು ಕೂಡ ಇವತ್ತು ಯಾವುದೇ ಧರ್ಮದವರು ಕೂಡ ಅವ್ರ ಮುಂದೆ ನಿಂತ್ಕೊಂಡ್ರೆ ಆ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಅವರಿಗೆ ದಾನವನ್ನ ಮಾಡ್ತಾರೆ ನಮ್ಮ ಸಹೋದರ ಸಮಾಜದವರು. ಇದು ಕೂಡ ಬಂದು ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ಯಾಕೆಂದ್ರೆ ಒಂದು ಅವಿಭಾಜ್ಯ ಸಂಬಂಧ ಅನ್ನೋದು ಬಹಳ ಮುಖ್ಯ ಮನುಷ್ಯರಿಗೆ. ಇವತ್ತು ಪೈಗಂಬರ್ ಅವರು ಮಕ್ಕಾದಲ್ಲಿ ಜನಿಸಿ ಇಡೀ ಜಗತ್ತಿಗೆ ಇವತ್ತು ಶಾಂತಿಯ ಸಂದೇಶವನ್ನ ನಮಗೆ ಸಂದೇಶವನ್ನ ಸಾರಿದ್ರು. ಅವರು ಪ್ರೀತಿ, ಸೌಹಾರ್ದತೆ ಎಲ್ಲ ಶಾಂತಿಯುತವಾಗಿ ಒಂದು ಸಹಬಾಳ್ವೆಯ ಜೀವನವನ್ನು ನಡೆಸಬೇಕು ಅಂತೇಳಿ ಸಾರದಂತವರು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಚಿಂತೆಗಳನ್ನ ಅಳವಡಿಸಿಕೊಂಡು ಎಲ್ಲ ಸೌಹಾರ್ದ ರೀತಿಯಿಂದ ಬಾಳೋಣ ಅಂತ ಹೇಳ್ತಾ ನಾನೆಲ್ಲ ಯುವಕ ಮಿತ್ರರಿಗೆ ಈಗಾಗಲೇ ನಮ್ಮ ಇಷ್ಟಾದವರು ಹೇಳಿದ್ರು, ಈ ದುಶ್ಚಟಗಳಿಂದ ದೂರ ಇರೋಣ. ಏನು ನಮ್ಮ ಪ್ರವಾದಿ ಪೈಗಂಬರ್ ಹೇಳಿರುವ ಹಾಗೆ ಶಾಂತಿ, ಸಹನೆ, ಸೌಹಾರ್ದತೆಯಿಂದ ಎಲ್ಲ ದುಶ್ಚಟಗಳನ್ನ ದೂರ ಇದ್ದು ಅವರ ಪೈಗಂಬರ್ ಅವರ ಆದರ್ಶಗಳನ್ನ ನಾವೆಲ್ಲರ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಚಿಂತೆಗಳನ್ನ ಅಳವಡಿಸ್ಕೊಂಡು ನಾವೆಲ್ಲರೂ ಸೌಹಾರ್ದದಿಂದ ಜೀವನ ಮಾಡೋಣ. ಯಾರಾದ್ರೂ ಮುಸ್ಲಿಮರಿಗೆ ಪ್ರತಿಯೊಂದು ಬಾರಿ ಹೇಳ್ತಾ ಇದ್ರು, ಸುಮ್ನೆ ಏನಾರ ಕೊಪ್ಪುಚಿಕ್ಕೆ ಬರುವಂತ ಕೆಲಸಗಳನ್ನ ಈಗಾಗಲೇ ಕೆಲವರು ಮಾಡ್ತಾ ಇದಾರೆ. ಆದ್ರೆ ಇಂಜಲು ಅದನ್ನ ಈ ವಿಚಾರದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ಖಂಡಿಸ್ತೀನಿ. ಯಾಕೆಂದ್ರೆ ಶಾಂತಿಗೆ ಹೆಸರಾದಂತ ನಮ್ಮ ಮುಸಲ್ಮಾನ್ ಬಂಧುಗಳು, ಸೌಹಾರ್ದತೆಗೆ ಹೆಸರಾದಂತ ಮುಸಲ್ಮಾನ್ ಬಂಧುಗಳು, ದಾನದಲ್ಲಿ ಹೆಸರಾದಂತ ಮುಸಲ್ಮಾನ್ ಬಂಧುಗಳು, ಇವ್ರ ಬಗ್ಗೆ ಪ್ರತಿ ಬಾರಿ ಕೂಡ ಸುಮ್ನೆ ಒಂದು ಕಿಚ್ಚಂಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದನ್ನ ನಾನು ಖಂಡಿಸ್ತೀನಿ. ನಾವ್ ಯಾವಾಗಲೂ ಸದಾ ನಿಮ್ ಜೊತೆಗೆ ಇರ್ತೀವಿ. ನಮ್ಮ ನಾಯಕರಾದ ಶ್ರೀರಣ್ಣವರು ಕೂಡ ನೀವೆಲ್ಲರ ಒಂದು ಶ್ರೇಯಸ್ಸಿಗೆ, ನಿಮ್ಮ ರಕ್ಷಣೆಗೆ ಸದಾಕಾಲ ಇರ್ತಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಪ್ರಕಾಶಣ್ಣವರು, ಗೋಪಣ್ಣ, ಎಲ್ಲರೂ ನಮ್ಮ ಫಾರೂಕಣ್ಣವರು ಎಲ್ಲ ಸದಾ ನಿಮ್ ಜೊತೆಗೆ ಇರ್ತಾರೆ. ಒಳ್ಳೆ ರೀತಿಯ ಸೌಹಾರ್ದ ಜೀವನವನ್ನ ನಡೆಸೋಣ, ದುಷ್ಟಗಳಿಂದ ದೂರ ಇರೋಣ ಅಂತೇಳಿ ನನ್ನೆಲ್ಲ ಯುವಕ ಮಿತ್ರರಿಗೆ ಮತ್ತೊಮ್ಮೆ ಎಲ್ಲರೂ ಶುಭಾಶಯ ಹೇಳ್ತಾ, ಈ ಒಂದು ಮೆರವಣಿಗೆ ಸಮಿತಿ ಅಧ್ಯಕ್ಷ ತಮ್ಮ ಹಸೇನ್ ರವರು ಅವರು ಕೂಡ ಧನ್ಯವಾದಗಳನ್ನ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಎಲ್ಲರಿಗೂ ಹೊಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ನಮಸ್ಕಾರ.